ಚಿಕ್ಕಬಳ್ಳಾಪುರದ ಘಟನೆಗೆ ಕಣ್ಣೀರಿಟ್ಟಿದ್ದಾರೆ ಪ್ರದೀಪ್ ಈಶ್ವರ್ ಸಿದ್ದರಾಮಯ್ಯನವರ ಎದುರು. ಬ್ರೇಕಿಂಗ್ ನ್ಯೂಸ್. ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಅವರ ಮೇಲೆ ದೂರು ದಾಖಲಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಪ್ರದೀಪ್ ಈಶ್ವರ್ ಅರೆಸ್ಟ್ ಆಗಬಹುದು. ಅದಕ್ಕಾಗಿಯೇ ಇಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮನೆಗೆ ಹೋಗಿ ಪ್ರದೀಪ್ ಈಶ್ವರ್ ಕಣ್ಣೀರು ಹಾಕಿದ್ದಾರೆ. ಪ್ರದೀಪ್ ಈಶ್ವರ್ ಅವರು ಬಿಲ್ಡಪ್ ಕೊಡಲು ಹೋಗಿ ತಾನೊಬ್ಬ ಒಬಿಸಿ ನಾಯಕ, ನನ್ನನ್ನು ಕುಮಾರಸ್ವಾಮಿ ಹಾಗೂ ಜೆಡಿಎಸ್ ತುಳಿತಿದ್ದಾರೆ ಅಂತ ಹೇಳಿ ಡಿಕೆ ಶಿವಕುಮಾರ್ ರಿಂದಲೇ ಚೀಮಾರಿ ಹಾಕಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ರಾಹುಲ್ ಗಾಂಧಿ ಅವರು ಈ ವಿಚಾರಕ್ಕೆ ಎಂಟ್ರಿ ಕೊಟ್ಟು ಪ್ರದೀಪ್ ಈಶ್ವರ್ಗೆ ಸರಿಯಾಗಿ ವಾರ್ನಿಂಗ್ ಅನ್ನು ಕೂಡ ನೀಡಿದ್ದಾರೆ. ಸ್ನೇಹಿತರೆ, ಪ್ರದೀಪ್ ಈಶ್ವರ್ ಯಾಕೆ ಈ ರೀತಿ ಹುಚ್ಚುಚ್ಚಂಗೆ ಆಡ್ತಿರ್ತಾರೆ? ಅವರ ಈ ಕೆಲಸದಿಂದ ಮುಂದಿನ ಬಾರಿ ಅವರಿಗೆ ಕಾಂಗ್ರೆಸ್ನಿಂದಲೇ ಟಿಕೆಟ್ ಸಿಗೋದು ಡೌಟು ಅನ್ಸುತ್ತೆ. ಇನ್ನು ಪ್ರದೀಪ್ ಈಶ್ವರ್ ಅವರ ಮೇಲೆ ದಾಖಲಾಗಿರುವ ಕೇಸ್ನಲ್ಲಿ ಯಾವ ದೂರುಗಳಿವೆ, ಇದರ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದಾದ್ರೂ ಏನು? ಈ ಎಲ್ಲ ವಿವರವನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸ್ಕಿಪ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ. ವಿದ್ಯಾವಂತನಾಗಿ ಸಾವಿರಾರು ಮಕ್ಕಳಿಗೆ ಪಾಠ ಹೇಳುವ ಪ್ರದೀಪ್ ಈಶ್ವರ್ ಈ ರೀತಿ ಜಾತಿ ಕಾರ್ಡ್ ಪ್ಲೇ ಮಾಡೋದು, ನಾನೊಬ್ಬ ಒಬಿಸಿ ಅಂತ ನಾಟಕವಾಡ್ತಿರೋದು ತಪ್ಪು ಅಂತ ನಿಮ್ಗೂ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗೂ ನಿಮ್ಗೇನನ್ಸುತ್ತೆ? ಜಾತಿಗಳ ಮಧ್ಯೆ ಬೆಂಕಿ ಹಚ್ತಿರೋ ಪ್ರದೀಪ್ ಈಶ್ವರ್ ಅವರು ಈ ಕೂಡಲೇ ಅರೆಸ್ಟ್ ಆಗಬೇಕಾ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಸ್ನೇಹಿತರೆ, ಇತ್ತೀಚೆಗೆ ಕೆಂಪೇಗೌಡರ ಜಯಂತಿ ಎಂದು ನಡೆದ ಸಭೆಯಲ್ಲಿ ದೊಡ್ಡ ಗದ್ದಲ ಸೃಷ್ಟಿಯಾಗಿತ್ತು. ಇದಾದ ಬಳಿಕ ಪ್ರದೀಪ್ ಈಶ್ವರ್ಗೆ ಜನರು ರೊಚ್ಚಿಗೆದ್ದು ಚಪ್ಪಲಿ ಎಸೆದಿದ್ದಾರೆ. ಅಷ್ಟೇ ಅಲ್ಲದೆ ಹುಚ್ಚ ಅಂತ ನಿಂದಿಸಿದ್ದಾರೆ. ಈಗ ಆ ಚಪ್ಪಲಿ ಎಸೆದಿರೋರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಆದರೆ ಆ ಘಟನೆ ನಡೆಯೋ ಮುಂಚೆ ಪ್ರದೀಪ್ ಈಶ್ವರ್ ಏನ್ ಮಾಡಿದ್ರು ನೋಡಿ. ಎಲ್ಲರ ಮುಂದೆ ತೋಳು ತಟ್ಟಿ ಮೀಸೆ ತಿರ್ಕೊಂಡು ಜೆಡಿಎಸ್ ಕಾರ್ಯಕರ್ತರ ಮುಂದೆ ತನ್ನ ಕೂದಲು ಕೀಳೋಕಾಗೋದಿಲ್ಲ ಅಂತ ಸವಾಲನ್ನ ಹಾಕ್ತಾರೆ. ಒಬ್ಬ MLA ಆಗಿದ್ಕೊಂಡು ಯಾವ ರೀತಿ ಪಬ್ಲಿಕ್ ಅಲ್ಲಿ ಬಿಹೇವ್ ಮಾಡಬೇಕು ಅಂತ ಈ ಪ್ರದೀಪ್ ಈಶ್ವರ್ಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಇಲ್ಲಿಂದಲೇ ಅಸಲಿ ಬೆಂಕಿ ಹಚ್ಕೊಳ್ಳೋದು ನೋಡಿ. ಇದಾದ ಬಳಿಕ ಪ್ರದೀಪ್ ಈಶ್ವರ್ಗೆ ಗೊತ್ತಾಯ್ತು ಅಂತ ಕಾಣಿಸುತ್ತೆ. ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ಕಾಲಿಟ್ರೆ ಜೆಡಿಎಸ್ ಕಾರ್ಯಕರ್ತರು ಸುಮ್ಮನೆ ಬಿಡೋದಿಲ್ಲ ಅಂತ ತಿಳಿಯುತ್ತೆ. ಅದಕ್ಕೆ ರಾತ್ರಿ ಆಗ್ತಿದ್ದಂಗೆ ಹೊಸ ನಾಟಕವನ್ನ ಶುರು ಮಾಡ್ತಾರೆ. ಅದುವೇ ಜಾತಿ ಕಾರ್ಡ್. ನಾನೊಬ್ಬ ಶೋಷಿತ ವರ್ಗದ MLA. ಕುಮಾರಸ್ವಾಮಿಯವರ ಚೇಲಾಗಳು ಒಬಿಸಿ ಹುಡುಗನನ್ನ ಅವಮಾನ ಮಾಡಿದ್ದಾರೆ. ಕುಮಾರಸ್ವಾಮಿ ಹಾಗೂ ಜೆಡಿಎಸ್ ಒಬಿಸಿ ವರ್ಗದ ವಿರುದ್ಧವಿದ್ದಾರೆ ಅಂತೆಲ್ಲ ನಾಟಕವಾಡೋಕೆ ಶುರು ಮಾಡ್ತಾರೆ. ಒಬ್ಬ ಒಬಿಸಿ ಹುಡುಗನ ಅವಮಾನ ಮಾಡಿದ್ದು ಕುಮಾರಣ್ಣ ಅಗೇನೆಸ್ಟ್ ಒಬಿಸಿ, ಜೆಡಿಎಸ್ ಅಗೇನೆಸ್ಟ್ ಒಬಿಸಿ. ಇಷ್ಟೆಲ್ಲ ಆದ್ಮೇಲೂ ಕೂಡ ಈ ಪ್ರದೀಪ್ ಈಶ್ವರ್ ಮತ್ತೆ ಸುಮ್ಮನೆ ಆಗೋದಿಲ್ಲ. ಕುಮಾರಸ್ವಾಮಿ ಅವರೇ, ನೀವ್ ನನ್ನ ಕೂದಲು ಕಿತ್ಕೊಳ್ಳೋಕಾಗಲ್ಲ ಅಂತ ಮತ್ತೆ ಬಿಲ್ಡಪ್ನ ಕೊಡ್ತಾರೆ. ಇದಾದ ಬಳಿಕ ಯಾವಾಗ ಕಾಂಗ್ರೆಸ್ನಿಂದಲೇ ಪ್ರದೀಪ್ ಈಶ್ವರ್ಗೆ ವಿರೋಧ ಶುರುವಾಯಿತೋ ಇವತ್ತು ಮತ್ತೆ ಹೊಸ ನಾಟಕವನ್ನ ಶುರು ಮಾಡಿದ್ದಾರೆ. ಸ್ನೇಹಿತರೆ, ಮಾಧ್ಯಮದವರು ಡಿಕೆ ಶಿವಕುಮಾರ್ ಅವರನ್ನ ಪ್ರದೀಪ್ ಈಶ್ವರ್ ಅವರ ಚಪ್ಪಲಿ ವಿಚಾರದ ಬಗ್ಗೆ ಕೇಳಿದಾಗ ಡಿಕೆ ಶಿವಕುಮಾರ್ ಅವರು ಏನೂ ಕೂಡ ಮಾತನಾಡದೆ ಹೊರಟು ಹೋಗಿದ್ದಾರೆ. ಸ್ನೇಹಿತರೆ, ಪ್ರದೀಪ್ ಈಶ್ವರ್ ಅವರು ಆಡಿರುವಂತಹ ಈ ಮಾತುಗಳು ಕಾಂಗ್ರೆಸ್ಗೆ ಲಾಭ ಆಗೋದಿಲ್ಲ, ಬದಲಿಗೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗುತ್ತೆ. ಯಾಕಂತಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಕುಮಾರಸ್ವಾಮಿ ಅವರಿಗೆ ಹಾಗೂ ಜೆಡಿಎಸ್ಗೆ ಇರುವಂತಹ ಬೆಂಬಲ ನಿಮ್ಗೆಲ್ಲ ಗೊತ್ತೇ ಇದೆ. ಈಗೇನಾದ್ರೂ ಡಿಕೆ ಶಿವಕುಮಾರ್ ಪ್ರದೀಪ್ ಈಶ್ವರ್ಗೆ ಬೆಂಬಲವನ್ನ ಕೊಟ್ರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಒಕ್ಕಲಿಗ ಮತಗಳು ಬರುವುದಿಲ್ಲ. ಅದಕ್ಕಾಗಿನೇ ಖುದ್ದು ಡಿಕೆ ಶಿವಕುಮಾರ್ ಅವರೇ ಪ್ರದೀಪ್ ಈಶ್ವರ್ಗೆ ಕರೆ ಮಾಡಿ, ನೀನು ಬಾಯಿ ಮುಚ್ಕೊಂಡಿರಬೇಕು, ಮೀಡಿಯಾದ ಮುಂದೆ ಬಿಲ್ಡಪ್ ತೆಗೆದುಕೊಳ್ಳೋಕೆ ಏನೇನೋ ಮಾತನಾಡಬಾರ್ದು, ಮತ್ತೆ ಇದೇ ರೀತಿ ಮಾತನಾಡಿದ್ರೆ ಪಕ್ಷದಿಂದಲೇ ಕಿತ್ತಾಕ್ಬಿಡ್ತೀನಿ, ಹುಷಾರ್ ಅಂತ ಖುದ್ದು ಡಿಕೆ ಶಿವಕುಮಾರೇ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಅದಕ್ಕಾಗಿ ಪ್ರದೀಪ್ ಈಶ್ವರ್ ಇವತ್ತು ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಮನೆಗೆ ಹೋಗಿ ಅವರ ಮುಂದೆ ಗೊಳೋ ಅಂತ ಕಣ್ಣೀರು ಹಾಕಿದ್ದಾರೆ. ಯಾಕಂತಂದ್ರೆ ಪ್ರದೀಪ್ ಈಶ್ವರ್ಗೆ ಚಪ್ಪಲಿ ಎಸೆದಿರುವಂತಹ ವಿಚಾರಕ್ಕೆ ಕಾಂಗ್ರೆಸ್ನಲ್ಲಿ ಯಾರೂ ಕೂಡ ಕ್ಯಾರೇ ಅಂತಿಲ್ಲ. ಅದಕ್ಕಾಗಿ ಪ್ರದೀಪ್ ಈಶ್ವರ್ ತಾನು ಮಾಡಿರುವಂತಹ ಎಡವಟ್ಟನ್ನ ಅರ್ಥ ಮಾಡಿಕೊಂಡು ಈಗ ಸಿದ್ದರಾಮಯ್ಯನವರ ಬಳಿ ಹೋಗಿ ನಾಟಕ ಶುರು ಮಾಡ್ಕೊಂಡಿದ್ದಾರೆ. ಸ್ನೇಹಿತರೆ, ಪ್ರದೀಪ್ ಈಶ್ವರ್ ಅವರು ಇದೆಲ್ಲ ಮಾಡೋದಕ್ಕೆ ಒಂದು ಕಾರಣ ಇದೆ. ಅದೇನಪ್ಪಾ ಅಂತಂದ್ರೆ, ಈಗ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ 14 ಜನ ಮಂತ್ರಿಗಳು ಮಾತ್ರವಿದ್ದಾರೆ. ಇನ್ನು 22 ಹೊಸ ಮಂತ್ರಿಗಳು ಸಂಪುಟ ಸೇರಲಿದ್ದಾರೆ. ಅದರಲ್ಲಿ 2 ಯುವ ನಾಯಕರಿಗೆ ಮಂತ್ರಿ ಸ್ಥಾನ ಸಿಗಲಿದೆ.
ಅದರಲ್ಲಿ ತಾನೂ ಒಬ್ಬ ಮಂತ್ರಿ ಆಗಲೇಬೇಕು ಅಂತ ಪ್ರದೀಪ್ ಈಶ್ವರ್ ಅವರು ಈ ಗೇಮ್ ಪ್ಲಾನ್ ಶುರು ಮಾಡಿದ್ದಾರೆ. ಸ್ನೇಹಿತರೆ, ಕಾಂಗ್ರೆಸ್ನಲ್ಲಿ ಒಂದು ಚಾಳಿ ಇದೆ. ನೀವೇನಾದ್ರೂ ದೊಡ್ಡ ಪೊಸಿಷನ್ಗೆ ಹೋಗಬೇಕಾದ್ರೆ ಅಥವಾ ಮಿನಿಸ್ಟರ್ ಆಗಲೇಬೇಕಾದ್ರೆ ಮೋದಿಯವರನ್ನ ಬೈತಾ ಇರಬೇಕು. ಉದಾಹರಣೆಗೆ ಇತ್ತೀಚೆಗೆ BK ಹರಿಪ್ರಸಾದ್ ರವರು ಮೋದಿಯವರನ್ನ ಏಕವಚನದಲ್ಲಿ ಬೈಯೋದು, ಇಟಲಿ ಪ್ರಧಾನಿ ಮೆಲೋನಿ ಅವರೊಂದಿಗೆ ಹೋಲಿಸಿ ಮಾತನಾಡೋದು ಎಲ್ಲವನ್ನ ಜೋರಾಗಿ ಮಾಡ್ತಿದ್ರು. ಅದಕ್ಕೆ ಅವರು ಒಂದು MLA ಅಲ್ಲ, ಪಂಚಾಯಿತಿ ಚುನಾವಣೆನೇ ಗೆದ್ದಿಲ್ಲ ಅಂತವರನ್ನ ಕರ್ನಾಟಕದ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗೇ ಮಾಡಿಬಿಟ್ರು. ಇನ್ನು ಪ್ರದೀಪ್ ಈಶ್ವರ್ ಮೋದಿನ ಬೈಯೋ ಅಷ್ಟು ಮಟ್ಟಿಗೆ ಬೆಳೆದಿಲ್ಲ. ಅದಕ್ಕೆ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರು ದೊಡ್ಡ ಒಕ್ಕಲಿಗ ನಾಯಕ. ಕುಮಾರಸ್ವಾಮಿ ಹಾಗೂ DK ಶಿವಕುಮಾರ್ ಅವರು ಬದ್ಧ ವೈರಿಗಳು. ನಾನೇನಾದ್ರೂ ಈ ಕುಮಾರಸ್ವಾಮಿ ಅವರನ್ನ ಬೈದ್ರೆ ಅಥವಾ ಏಕವಚನದಲ್ಲಿ ಮಾತನಾಡಿಸಿದ್ರೆ DK ಶಿವಕುಮಾರ್ ಅವರು ಫುಲ್ ಖುಷ್ ಆಗೋಗ್ತಾರೆ, ನನ್ನನ್ನ ಮಂತ್ರಿ ಮಾಡಿಬಿಡ್ತಾರೆ ಅನ್ನುವಂತಹ ಭ್ರಮೆಯಲ್ಲಿ ಈ ಚಾಲೆಂಜ್ಗಳನ್ನ ಹಾಕಿದ್ದಾರೆ ಈ ಪ್ರದೀಪ್ ಈಶ್ವರ್ ಅವರು. ಆದರೆ ಯಾವಾಗ ಇದು ವರ್ಕೌಟ್ ಆಗಿಲ್ಲ, ತನ್ನ ಪ್ಲಾನ್ ಉಲ್ಟಾ ಹೊಡೆಯೋಕೆ ಶುರುವಾಯ್ತೋ, ಈಗ ಕಣ್ಣೀರಿನ ನಾಟಕ ಶುರು ಮಾಡಿದ್ದಾರೆ. ಸ್ನೇಹಿತರೆ, ಕುಮಾರಸ್ವಾಮಿ ಅವರು ಸಾಮಾನ್ಯದವರಲ್ಲ. ಮಾಜಿ ಪ್ರಧಾನಿ ದೇವೇಗೌಡರ ಮಗ ಹಾಗೂ 2 ಬಾರಿ ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯಕ್ಕೆ ಅನೇಕ ಕೊಡುಗೆಗಳನ್ನ ನೀಡಿದ್ದಾರೆ. ಅಂತಹ ವ್ಯಕ್ತಿಯನ್ನ ತಾಕತ್ತಿದ್ರೆ ಚಿಕ್ಕಬಳ್ಳಾಪುರಕ್ಕೆ ಬಂದು ಎಲೆಕ್ಷನ್ ನಿಂತ್ಕೋ ಎಂದು ಚಾಲೆಂಜ್ ಮಾಡ್ತಾರಲ್ವಾ, ಈ ಪ್ರದೀಪ್ ಈಶ್ವರನ್ನ ಬುದ್ಧಿವಂತ ಅನ್ಬೇಕೋ ದಡ್ಡ ಅನ್ಬೇಕೋ ಗೊತ್ತಿಲ್ಲ. ಇದರ ಬೆನ್ನಲ್ಲೇ ಪ್ರದೀಪ್ ಈಶ್ವರ್ ಅವರ ಮೇಲೆ ಇಂದು ಕೇಸ್ ಕೂಡ ದಾಖಲಾಗಿದೆ. ಆ ದೂರಿನಲ್ಲಿ ಅನೇಕ ಗಂಭೀರ ಆರೋಪಗಳನ್ನ ಮಾಡಲಾಗಿದೆ. ಮೊದಲನೆಯದ್ದು ಅವಹೇಳನಕಾರಿ ಮಾತು. ಕುಮಾರಸ್ವಾಮಿ ಅವರ ವಿರುದ್ಧ ಅತ್ಯಂತ ಹಗುರವಾಗಿ ಮತ್ತು ಏಕವಚನದಲ್ಲಿ ಮಾತನಾಡಿಸಿ ಅವಮಾನಿಸಿದ್ದಾರೆ. ಇನ್ನು ಎರಡನೆಯದು ಪ್ರಚೋದನಕಾರಿ ವರ್ತನೆ. ಸಾರ್ವಜನಿಕವಾಗಿ ಶರ್ಟ್ ಗುಂಡಿ ಬಿಚ್ಚಿ, ತೊಡೆ ತಟ್ಟಿ, ಮೀಸೆ ತಿರುಗಿಸಿ ರೌಡಿಯಂತೆ ವರ್ತನೆ ಮಾಡಿದ್ದಾರೆ. ಇನ್ನು ಮೂರನೆಯದಾಗಿ ಜಾತಿ ವಿಷಬೀಜವನ್ನ ಬಿತ್ತಿದ್ದಾರೆ. ನಾನೊಬ್ಬ OBC ಶಾಸಕ ಎಂದು ಪದೇ ಪದೇ ಹೇಳ್ಕೊಳ್ಳೋ ಮೂಲಕ ಸಮಾಜದಲ್ಲಿ ಜಾತಿಗಳ ನಡುವೆ ವಿಷಬೀಜವನ್ನ ಬಿತ್ತಲು ಪ್ರಯತ್ನಿಸಿದ್ದಾರೆ. ಈ ದೂರುಗಳ ಅನುಸಾರವಾಗಿ ಅವರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಎಂದು JDS ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ. ಆದರೆ ಪೊಲೀಸರು ಇದನ್ನ ತನಿಖೆ ಮಾಡಬೇಕು, 14 ದಿನ ಟೈಮ್ ಕೊಡಿ ಎಂದು ಕೇಳಿದ್ದಾರೆ. ಸಾಮಾನ್ಯ ಜನರಾಗಿದ್ರೆ ಕೇವಲ 14 ನಿಮಿಷದಲ್ಲಿ ಒದ್ದು ಒಳಗಾಗ್ತಿದ್ರು. ಆದರೆ ಸಾಮಾನ್ಯ ಜನರಿಗೆ ಒಂದು ನ್ಯಾಯ, MLAಗಳಿಗೆ ಒಂದು ನ್ಯಾಯನಾ? ಇನ್ನು ಮತ್ತೊಂದು ಕಡೆ ಈ ವಿಷಯಕ್ಕೆ ತುಪ್ಪ ಸುರಿಯುವಂತೆ ಸಿದ್ದರಾಮಯ್ಯನವರು ಈ ವಿಚಾರವನ್ನ ವಿಶೇಷವಾಗಿ ತನಿಖೆ ಮಾಡಿ ಎಂದು ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆಗೆ ಸೂಚನೆ ನೀಡಿದ್ದಾರೆ. ಸ್ನೇಹಿತರೆ, ಪ್ರದೀಪ್ ಈಶ್ವರ್ ಅವರು ಮೊದಲ ಬಾರಿಗೆ MLA ಆಗಿದ್ದಾರೆ. ಮುಂದೊಂದು ದಿನ ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು ಅಂತ ದೊಡ್ಡ ಮಹದಾಸೆಯನ್ನ ಕೂಡ ಇಟ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಪ್ರದೀಪ್ ಈಶ್ವರ್ ಅವರು MLA ಆಗಿದ್ಮೇಲೆ ಅನೇಕ ಒಳ್ಳೆ ಕೆಲಸಗಳನ್ನ ಕೂಡ ಮಾಡಿದ್ದಾರೆ. ತಮ್ಮ ತಾಯಿಯ ಹೆಸರಿನಲ್ಲಿ ಫ್ರೀಯಾಗಿ ಅಮ್ಮ ಆಂಬ್ಯುಲೆನ್ಸ್ಗಳನ್ನ ಆರಂಭಿಸಿದ್ದಾರೆ. ಅಷ್ಟೇ ಅಲ್ಲದೆ ಎಷ್ಟೋ ಬಡ ವಿದ್ಯಾರ್ಥಿಗಳನ್ನ MBBS ಕೂಡ ಓದಿಸುತ್ತಿದ್ದಾರೆ. ಇಂತಹ ಅನೇಕ ಕೆಲಸಗಳನ್ನ ಮಾಡೋದು ಬಿಟ್ಟು ದೊಡ್ಡೋರು ಅಂತ ಕೂಡ ನೋಡದೆ ಏಕವಚನದಲ್ಲಿ ಮಾತನಾಡುವುದು, ಪ್ರಚೋದನಕಾರಿಯಾಗಿ ಮಾತನಾಡುವುದು ಎಷ್ಟು ಸರಿ? ಇನ್ನಾದರೂ ಪ್ರದೀಪ್ ಈಶ್ವರ್ ಅವರು ತಗ್ಗಿ ಬಗ್ಗಿ ನಡೆಯಲಿ, ಮಾತು ಕಡಿಮೆ ಮಾಡಿ ತಮ್ಮ ಕೆಲಸಗಳ ಮೂಲಕ ಪ್ರಸಿದ್ಧಿಯಾಗಲಿ ಎಂಬುದೇ ನಮ್ಮ ಉದ್ದೇಶ ಕೂಡ. ಇನ್ನು ನಿಮಗೇನನ್ಸುತ್ತೆ ಸ್ನೇಹಿತರೆ, ಪ್ರದೀಪ್ ಈಶ್ವರ್ ಅವರನ್ನ ಈ ವಿಚಾರದಲ್ಲಿ ಕ್ಷಮಿಸಿ ಬಿಡಬೇಕಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.